ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸರಸ್ವತಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ ಪರೀಕ್ಷೆಯಲ್ಲಿ ಯಾವ ರೀತಿ ಉತ್ತಮವಾದ ಅಂಕಗಳನ್ನು ಗಳಿಸಬೇಕು ಮತ್ತು ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕ ಗಳಿಸುವುದು ಹೇಗೆ ಮತ್ತು ಪೂರ್ವ ಸಿದ್ಧತೆ ಹೇಗಿರಬೇಕು. ಪರೀಕ್ಷೆಗೆ ಪೂರ್ವ ಸಿದ್ಧತೆ ಚೆನ್ನಾಗಿರಬೇಕು ಅಂತಂದರೆ, ನಾವು ನಾಳೆ ಎಕ್ಸಾಮ್ ಇದೆ ಅಂತಂದರೆ ನಾವು ಇವತ್ತು ಅದರ ಹಿಂದಿನ ದಿನ ಓದಿದರೆ ನಮಗೆ ಯಾವುದೇ ರೀತಿ ಚೆನ್ನಾಗಿ ಅಂಕಗಳು ಬರಲ್ಲ. ಯಾವಾಗಿಂದ ಹೇಳ್ತಿರ್ತಾರಪ್ಪ ಅಂತಂದರೆ, ಇವಾಗ ನಾವು 10th ಇದ್ದೀವಿ, 2nd PUC ಇದ್ದೀವಿ ಅಂತಂದರೆ ಯಾವ ಕ್ಲಾಸ್ ಹೇಳ್ತಾರೆ ಆವಾಗಿಂದನೇ ನಾವು ಅದನ್ನು ಹೇಳಿರೋ ಟಾಪಿಕ್ನ ನೀಟಾಗಿ ಅರ್ಥ ಮಾಡ್ಕೊಂಡು ನಿರಂತರತೆಯನ್ನು ಕಾಪಾಡಿಕೊಂಡು ನಾವು ಏನು ಮಾಡಬೇಕು, ಓದ್ತಾ ಇರಬೇಕಾಗುತ್ತೆ. ಅಂದರೆ ಒನ್ ಡೇ ಕ್ರಿಕೆಟ್ ಮ್ಯಾಚ್ ಥರ ಆಗಬಾರ್ದು. ನಾಳೆ ಮ್ಯಾಚ್ ಇದೆ ಅಂದರೆ ಇವತ್ತಷ್ಟೇ ಪ್ರಾಕ್ಟೀಸ್ ಮಾಡಿದರೆ ಆಗೋಲ್ಲ. ಇಂಥ ವಿರಾಟ್ ಕೊಹ್ಲಿ ಆದರೂ ಪರ್ಫೆಕ್ಟ್ ಅದರ ಅಷ್ಟು ಅಂತಂದರೆ ಅವರು ಕೂಡ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಹಾಗೆ ನಾವು ಕೂಡ ಏನು ಮಾಡಬೇಕು, ಪರೀಕ್ಷೆಗೆ ಯಾವಾಗಲೂ ಸಿದ್ಧತೆಯನ್ನು ಅಂದರೆ ಚೆನ್ನಾಗಿ ಓದ್ತಿರಬೇಕು. ನಿರಂತರ ಪ್ರಯತ್ನ ಮತ್ತು ಪ್ರಾಕ್ಟೀಸ್ ಇರಬೇಕು. ಅಂತಂದರೆ ಇರ್ತಕ್ಕಂಥ ಒಂದು ವಿಷಯನ ನಾವು ಓದಿ ಮತ್ತು ಅದನ್ನೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪರೀಕ್ಷೆಯ ಹಿಂದಿನ ದಿನ ಕೇವಲ ನಾವೇನು ಮಾಡಬೇಕು, ರಿವಿಷನ್ ಮಾಡಬೇಕು ಹೊರತು ಓದ್ಕೊಳ್ಳೋದಲ್ಲ. ನಾಳೆ ಪರೀಕ್ಷೆ ಇದೆ ಅಂತಂದು ನಾಳೆ ಪರೀಕ್ಷೆ ಇದೆ ಓದ್ಕೋಬೇಕು ಅನ್ನೋದಲ್ಲ. ಅದಕ್ಕೆ ಹಿಂದೆನೇ ನಾವು ಓದಿ ಎಲ್ಲ ಪ್ರಿಪೇರ್ ಆಗಿ ನೆಕ್ಸ್ಟ್ ಏನು ಮಾಡಿರ್ಬೇಕು, ನಾವು ರಿವಿಷನ್ನ ಮಾಡ್ತಾ ಇರಬೇಕು. ಅಂದರೆ ಸುಮ್ಮನೆ ಪೇಜ್ ಒಳಸ್ಕೊತ ಅದನ್ನು ನೋಡಿದ ತಕ್ಷಣ ಇದೇನಪ್ಪ ಅದರೊಳಗಿರೋ ಕಂಟೆಂಟ್ ಎಲ್ಲ ನಮಗೆ ನೆನಪಾಗ್ತಾ ಇರಬೇಕು. ಆ ಥರ ನಾವೇನು ಮಾಡ್ತಿರಬೇಕು, ರಿವಿಷನ್ನ ಮಾಡ್ತಿರ್ಬೇಕಾಗುತ್ತೆ. ಅಂತಂದರೆ ಈಗ ಪದೇ ಪದೇ ಓದಿದ್ದನ್ನು ಓದಲೇಬೇಕು. ಯಾಕಪ್ಪ ಅಂತಂದರೆ ನಾವೇನು ಅಂದರೆ ಏನೋ ಒಂದು ಇದು ಅಲ್ಲ, ಅಂದರೆ ಓದಿದ ತಕ್ಷಣ ನೆನಪಿರೋಕ್ಕೆ ಲಾಂಗ್ ಟೈಮ್ ನೆನಪಿರೋಕ್ಕೆ ನಾವು ಜಸ್ಟ್ ಅದನ್ನು ಏನು ಮಾಡಿರ್ತೀವಿ, ಫೋಕಸ್ ಆಗಿ ಓದಿರ್ತೀವಿ. ಒನ್ ಡೇ ಬಂದಿರುತ್ತೆ, ನೆಕ್ಸ್ಟ್ ಡೇ ಟೆಸ್ಟ್ ಇರುತ್ತೆ ಅಂತ ಟೆಸ್ಟಿಗೆ ಓದಿ ಬಿಟ್ಟಿರ್ತೀವಿ. ನೆಕ್ಸ್ಟ್ ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಕೇಳಿದ್ರೆ ನಮ್ಗೆ ಅದು ಬರ್ತಿರಲ್ಲ. ಅದಕ್ಕೆ ಕಾರಣ ನಾವು ಯಾವುದೇ ಒಂದನ್ನು ವಿಷಯನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ನಾವೇನು ಮಾಡಬೇಕು, ಅದನ್ನು ಪುನಃ ಓದಬೇಕಾಗುತ್ತೆ. ಸೊ ನಾವೇನು ಮಾಡಬೇಕು, ಪದೇ ಪದೇ ಓದೋದನ್ನು ಓದಬೇಕು ಮತ್ತು ಅದನ್ನು ಬರೆದು ತೆಗಿಬೇಕು. ಹೇಳ್ತಾರಲ್ಲ, 10 ಸಲ ಓದೋಕ್ಕಿಂತ 1 ಸಲ ಬರೆದು ತೆಗೆದ್ರೆ ಲೇಸು ಅಂತ. ಆ ಥರ ನಾವು ಮಾಡಬೇಕು. ಮತ್ತು ಇವಾಗ ಸೈನ್ಸ್ ಆಗಿರ್ಬೋದು, ಯಾವುದೋ ಒಂದು ಎಕನಾಮಿಕ್ಸ್ ಆಗಿರ್ಬೋದು, ಅಲ್ಲಿ ನಮಗೇನು ಬರುತ್ತೆ, ರೇಖೆಗಳು ಬರುತ್ತೆ. ಸೈನ್ಸಲ್ಲಾದರೆ ಡಯಾಗ್ರಾಮ್ಸ್ ಬರುತ್ತೆ. ಆ ಡಯಾಗ್ರಾಮ್ಸ್ನ ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಪ್ಪ ಅಂತಂದರೆ ಎಂಜಾಯ್ಮೆಂಟಿಂದ ಮಾಡಬೇಕಾಗುತ್ತೆ. ಏನು ಕಲಿಬೇಕು ಅಂತ ಕಲಿಬೇಕಾಗಿರಲ್ಲ. ಯಾವುದನ್ನು ಇವಾಗ ಒಂದು ಡಯಾಗ್ರಾಮ್ ಇದೆ ಅಂತಂದರೆ ಅದನ್ನು ಕಲೀಲೇಬೇಕಪ್ಪ, ಅದು ಫಿಕ್ಸ್ ಎಕ್ಸಾಮಿಗೆ ಬರ್ತಿರುತ್ತೆ. ಸೊ ಅದನ್ನು ನಾವೇನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡಿ ಕಲಿತು ಮತ್ತು ಅದನ್ನು ಫ್ರೀ ಟೈಮ್ ಇದ್ದಾಗ ತೆಗೆದಾಕಬೇಕಾಗುತ್ತೆ. ಬರೆದು ನಿಮ್ಮ ಅಂದರೆ ಓದುವ ಸ್ಥಳದಲ್ಲಿ ನಾವು ಈಗ ಇಲ್ಲಿ ಸ್ಟಡಿ ಮಾಡ್ತಿದ್ದೀವಿ, ಯಾವುದೋ ಒಂದು ಅಂದರೆ ಹಾಸ್ಟೆಲಲ್ಲಿ ಆಗಿರ್ಬೋದು, ಯಾವುದೋ ಸ್ಟಡಿ ರೂಮ್ ಅಂತ ಇರುತ್ತೆ. ಅಲ್ಲಿ ನಾವೇನು ಮಾಡಬೇಕು, ನಮಗೆ ಬಂದಿದ್ದನ್ನು ಬರೆದು ನೀಟಾಗಿ ಅಂದರೆ ಅಲ್ಲಿ ಅಂಟಿಸ್ಬೇಕು. ಅದನ್ನು ನೋಡೋದ್ರಿಂದ ಏನು ಮಾಡುತ್ತೆ ಅಂತಂದರೆ ನಮ್ಮ ಮೈಂಡ್ ಅದನ್ನು ಗ್ರಾಪ್ ಮಾಡ್ತಾ ಇರುತ್ತೆ. ನಾವು ಅದನ್ನು ಓದಿಲ್ಲಪ್ಪ ಅಂದ್ರೆ ನಮ್ಮ ಕಣ್ಣು ಅದನ್ನು ನೋಡಿದಾಗ ನಮ್ಗೆ ನೆನಪು ಬರ್ತಿರುತ್ತೆ. ಅದರಲ್ಲಿರೋ ಪಾರ್ಟ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಅಂದರೆ ತರಗತಿಯಲ್ಲಿ ಹೇಳಿದ್ದನ್ನು ಪುನಃ ಬಂದು ಓದಬೇಕಾಗುತ್ತೆ. ಇವತ್ತು ಕ್ಲಾಸ್ನಾಗ ಏನು ಹೇಳ್ತಾರೆ ಅದನ್ನು ಬಂದು ನಾವು ಮತ್ತೆ ಓದಬೇಕು. ಮತ್ತು ಗೊತ್ತಿಲ್ಲದನ್ನು ಫ್ರೆಂಡ್ಸ್ ಹತ್ರ ಆಗಲಿ ಯಾರ ಹತ್ರನಾಗಲಿ ಕೇಳಿ ತಿಳ್ಕೊಬೇಕು. ಯಾರಿಗೆ ಗೊತ್ತಿರುತ್ತಲ್ಲ ಅವ್ರ ಹತ್ರ ಹೋಗಿ ಕೇಳಿ ತಿಳ್ಕೊಳ್ಳೋದ್ರಿಂದ ನಮಗೂ ನಾಲೆಡ್ಜ್ ಸಿಗುತ್ತೆ ಮತ್ತು ಅವ್ರಿಗೂ ಕೂಡ ಎಕ್ಸ್ಟ್ರಾ ನಾಲೆಡ್ಜ್ ಕೂಡ ಬರುತ್ತೆ. ನಮಗೆ ಎಷ್ಟು ನಮ್ಮ ಹತ್ರ ಇರೋ ನಾಲೆಡ್ಜ್ನ ಎಷ್ಟು ಶೇರ್ ಮಾಡ್ತೀವಿ ಅಷ್ಟು ನಮಗೆ ನಾಲೆಡ್ಜು ಇಂಪ್ರೂವ್ ಆಗುತ್ತೆ. ಸೊ ಅಂದರೆ ನನಗೆ ಗೊತ್ತಿರಲಾರ್ದನ್ನ ಫ್ರೆಂಡ್ಸ್ ಹತ್ರ ಕೇಳಿ ತಿಳ್ಕೊಬೇಕು. ಫ್ರೆಂಡ್ಸ್ ಕೇಳಿದರೆ ನಾವು ಕೂಡ ಅವರಿಗೆ ಹೇಳಬೇಕು. ಮತ್ತು ನಮ್ಮದೇ ಆದ ಸ್ವಂತ ಒಂದು ನೋಟ್ಸ್ ಮಾಡಬೇಕು. ಅಂತಂದರೆ ಇವಾಗ ನಾನು ಅಂದರೆ ಒಬ್ರೊಬ್ರದ್ದು ಸ್ಕಿಲ್ಲು ಬೇರೆ ಥರ ಇರುತ್ತೆ. ಒಬ್ರು ಓದಿದ ನೋಟ್ಸ್ನ ಒಬ್ರು ಏನು ಮಾಡ್ತಿರ್ತಾರೆ, ಅವ್ರಿಗೆ ಅರ್ಥ ಆದ ರೀತಿಯಲ್ಲಿ ನೋಟ್ಸ್ ಬರ್ಕೊತಿರ್ತಾರೆ. ಆ ಥರ ನಾವು ಕೂಡ ನಮ್ಮದು ಸ್ವಂತ ನೋಟ್ಸ್ನ ಪ್ರಿಪೇರ್ ಮಾಡ್ತಿರ್ಬೇಕು. ಮತ್ತು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಬೇಕು, ಬಿಡಿಸ್ಬೇಕಾಗಿರುತ್ತೆ. ಅಂದರೆ ಅವ್ರ ಕ್ವಶನ್ ತೆಗೋಕ್ಕಿಂತ ಮುಂಚೆನೇ ನಾವು ಕ್ವಶನ್ ತೆಗೆದ್ರೆ ನಮಗೆ ಕ್ವಶನ್ಸ್ಗಳೆಲ್ಲ ಈಸಿ ಆಗ್ತಾವಲ್ಲ. ಸೊ ನಾವು ಓದಿ ಏನು ಮಾಡಬೇಕು, ಮತ್ತು ಕ್ವಶನ್ಸ್ನ ತೆಗಿಬೇಕಾಗಿರುತ್ತೆ. ನಾವೇ ಕ್ವಶನ್ಸ್ ತೆಗೆದ್ರೆ ಎಕ್ಸಾಮಲ್ಲಿ ಬರುವಂತಹ ಪ್ರಶ್ನೆಗಳು ಏನಾಗ್ತವೆ, ನಮಗೆ ಈಸಿ ಆಗ್ತಾವೆ. ಮತ್ತು ಆನ್ಲೈನ್ನಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಪಾಠನ ಕೇಳ್ಬೋದಾಗಿರ್ಬೋದು. ಮತ್ತು ಇವತ್ತೇನು ಹೇಳ್ತಾರೆ ಕ್ಲಾಸಲ್ಲಿ ಅದನ್ನು ನೀಟಾಗಿ ಮಾಡಬೇಕಾಗುತ್ತೆ. ಏನೋ ಬಿಡು ಅಂತಂದುಬಿಟ್ರೆ ನಮಗೆ ಏನಾಗಲ್ಲ, ನಾಲೆಡ್ಜ್ ಜೊತೆಗೆ ಮಾರ್ಕ್ಸು ಬರೋಲ್ಲ. ನಾವು ನಾಲೆಡ್ಜ್ಗೋಸ್ಕರ ಓದಿದರೆ ಮಾರ್ಕ್ಸ್ ತಾನಾಗೇ ಬರುತ್ತೆ. ಯಾವುದೇ ಒಂದು ವಿಷಯನ ಇವಾಗ ನೋಡಿ, ಒಂದು 3ನೇ ಕ್ಲಾಸಿನ ಪಾಠ ಒಂದು ಯಾವುದಾದ್ರೂ ಇದ್ದರೆ ಅದನ್ನ ಕೇಳಿದರೆ ನಾವು ಈಗಲೂ ಹೇಳ್ಬೋದು. ಬಟ್
10th ಕೇಳಿದರೆ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಆವಾಗ ನಾವು ಆರ್ಟ್ಗಿಂತ ಹಿಂಗೆ ಕೇಳಿರ್ತೀವಿ, ಇದು ಇವಾಗ ಮಾರ್ಕ್ಸ್ ಬೇಕು ಅಂತ ಓದಿರ್ತೀವಿ. ಸೊ ಕನ್ಸಿಸ್ಟೆನ್ಸಿ ಅಂದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗಿರುತ್ತಪ್ಪ ಅಂತಂದರೆ ಕನ್ಸಿಸ್ಟೆನ್ಸಿ ನಿರಂತರತೆ ಇದ್ದರೆ ಮಾತ್ರ ನಾವು ಯಾವುದಾದ್ರೂ ಸಾಧಿಸೋಕ್ಕೆ ಸಾಧ್ಯ ಆಗಿರುತ್ತೆ. ಇವತ್ತೊಂದು ದಿವಸ ಓದಿ ನಾಳೆ ಬರೀತೀನಿ ಅಂದರೆ ಸಾಧ್ಯ ಆಗಿರಲ್ಲ. ಮತ್ತು NCERT ಪುಸ್ತಕಗಳನ್ನೇ ಓದಬೇಕು. ಯಾವುದೇ ಗೈಡು ಈ ರೀತಿ ಓದೋದ್ರಿಂದ ಏನಾಗುತ್ತೆ, ಅದರಲ್ಲಿ ಮಿಸ್ಟೇಕ್ಸ್ ಇರ್ಬೋದು. ಸೊ ನಾವೇನು ಮಾಡಬೇಕು, ಗೌರ್ಮೆಂಟಿಂದ ಬಂದಂತಹ ಪುಸ್ತಕಗಳನ್ನೇ ಓದಬೇಕಾಗಿರುತ್ತೆ. ಯಾವುದೇ ಟೆಸ್ಟ್ ಬರೆದ್ರೆ ಅದು ನಮಗೇನಾಗಿರಬೇಕು, ಪ್ರಾಡಕ್ಟು ಫುಲ್ ಆಗಿರಬೇಕು, ಅಂತಂದರೆ ಯೂಸ್ಫುಲ್ ಆಗಬೇಕು. ಯಾವ ರೀತಿ ಅಂತಂದರೆ ಇವಾಗ ಒಂದು ಟೆಸ್ಟ್ FA1 ಬರಿತಿದ್ದೀವಿ ಅಂತಂದರೆ ಆ ಟೆಸ್ಟ್ ಏನು ಮಾಡಬೇಕು, ನೀಟಾಗಿ ಬರೀಬೇಕು ಅಂತಂದರೆ ಅದು ನಮಗೆ ಪ್ರಾಡಕ್ಟ್ ಫುಲ್ ಆಗಿರಬೇಕು. ಇಲ್ಲಾಂತಂದರೆ ಟೆಸ್ಟೇ ಬರೆಯೋಕೆ ಹೋಗ್ಬಿಡ್ಬೇಕಂತಂದರೆ ಅಲ್ಲಿ ಇಂಕು ಪೇಪರ್ ಎಲ್ಲ ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಈಗ ಟೈಮ್ ಟೇಬಲ್ ಹಾಕಿದ್ದೀವಿ ಅಂತಂದರೆ ಅದನ್ನ ಫಾಲೋ ಮಾಡಬೇಕು. ಯಾಕಂತಂದರೆ ಅಲ್ಲಿ ಹಾಕಿ ಫಾಲೋ ಮಾಡಿಲ್ಲ ಅಂದರೆ ಅಲ್ಲಿ ಪೇಪರ್ ಸಮಯ ವೇಸ್ಟ್ ಆಗುತ್ತಲ್ಲ. ಸೊ ಅದರಿಂದ ನಾವು ತಿಳ್ಕೊಬೇಕು, ಯಾವುದೇ ಒಂದು ವರ್ಕ್ ಮಾಡಿದರೆ, ಕೆಲಸ ಮಾಡಿದರೆ ಅದು ನಮಗೇನಾಗಬೇಕು, ಪ್ರಾಡಕ್ಟ್ ಫುಲ್ಲಾಗಿ ಇರಬೇಕು. ನಾವು ಅದನ್ನ ಸತತವಾಗಿ ಮಾಡೋದ್ರಿಂದ ನಮಗೆ ಕ್ಲಾಸಲ್ಲಿ ಹೇಳ್ತಿರುವಾಗ ಚೆನ್ನಾಗಿ ಕೇಳಬೇಕಾಗಿರುತ್ತೆ. ಮತ್ತು ಒಂದು ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ. ಯಾಕಂತಂದರೆ ನನ್ನೊಂದು ಡೌಟ್ಸಿಂದ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅದೇ ಡೌಟ್ಸ್ ಇತ್ತಂದರೆ ಅವ್ರಿಗೂ ಕೂಡ ಕ್ಲಿಯರ್ ಆಗ್ತಾ ಇರುತ್ತೆ. ಸೊ ಏನಾದರೂ ಇದ್ದರೆ ಕೂಡ ಡೌಟ್ಸನ್ನ ಕೇಳಿ ಈ ರೀತಿ ಪೂರ್ವ ಸಿದ್ಧತೆ ಇದ್ದರೆ ನೀವು ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕವನ್ನು ಗಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.